ಸೌಪರ್ಣಿಕ ಅವರೇ, ನಿಮ್ಮ ಹಸ್ಬೆಂಡ್ ರವಿಶಂಕರ್ ಅವರು ಸಿದ್ದೇಗೌಡರ ಮೇಲೆ ಮಾಡ್ತಾ ಇರೋ ಆರೋಪ ಸತ್ಯನಾ ಸುಳ್ಳ ಅನ್ನೋದನ್ನ ನೀವು ನ್ಯಾಯಾಧೀಶರ ಮುಂದೆ ಹೇಳ್ಕೋಬಹುದು. ಮೊದಲು ಅವ್ರ ಆ ರೀತಿ ಮಾಡಿದ್ದೇನೋ ನಿಜ, ಆದರೆ ಮಗುನ ನಮ್ಮ ಹತ್ರನೇ ಕೊಟ್ಬಿಟ್ರು. ಭಾವನಾ ನಮ್ಮ ಅಣ್ಣನ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲು. ನಮ್ಮ ಅಣ್ಣಂಗೆ ಮತ್ತೆ ಭಾವನಾಗೆ ನಮ್ಮಮ್ಮ ಮದುವೆ ಸೆಟ್ ಮಾಡಿದ್ರು. ನಮ್ಮ ಅಣ್ಣ ಮತ್ತೆ ಅಮ್ಮ ತೀರೋದ್ಮೇಲೆ ನಮ್ಮ ಅಣ್ಣನ ಮಗಳು ಖುಷಿ ಭಾವನಾ ಜೊತೆನೇ ಇರಬೇಕು ಅಂತ ಕೇಳಿದ್ಲು. ಹಾಗಂತ ಭಾವನಾ ಏನು ಖುಷಿನ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ, ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದಾಳೆ. ಹಾಗೆ ಮಗು ನಮ್ಮ ಹತ್ರ ಬೆಳಿಬೇಕು ಅಂತ ಕೇಳಿದ ತಕ್ಷಣ ನಮ್ಮ ಹತ್ರನೇ ಕೊಟ್ಟು ಕಳಿಸ್ಬಿಟ್ಲು. ಅದಕ್ಕೂ ಏನೂ ಸತಾಯಿಸ್ಲಿಲ್ಲ. ಮಗುನ ನಮ್ಮ ಹತ್ರ ಕೊಟ್ಟ ಮೇಲೂ ಸಹ ಇವರಿಂದ ನಮಗೆ ಯಾವ ಸಮಸ್ಯೆನೂ ಆಗಿಲ್ಲ. ನಾನು ಏನೇನೋ ಡೌ ಮಾಡಿ ಫಿಟ್ ಮಾಡಿದ್ರೆ ಇವಳು ಒಳ್ಳೆ ಸತ್ಯರಿಚ್ಛನ ಮೊಮ್ಮಗಳ ತರ ಮಾತಾಡ್ತಿದ್ದಾಳೆ. ಕೆಲಸ ಕೆಡುತ್ತೆ. ಯುವರ್ ಆನರ್, ಸೌಪರ್ಣಿಕ ಅವರು ನಿಮ್ಮ ಮುಂದೆ ಸತ್ಯ ಹೇಳಿದ್ರೆ ನಾಳೆ ಎಲ್ಲಿ ಮಗುಗೆ ತೊಂದರೆ ಆಗತ್ತೋ ಅಂತ ಭಯ ಪಡ್ತಿದ್ದಾರೆ ಅಂತ ಕಾಣುತ್ತೆ. ಮಕ್ಕಳು ದೇವರ ಸಮಾನ, ಅವ್ರು ಯಾವಾಗಲೂ ಸತ್ಯನೇ ಹೇಳ್ತಾರೆ ಅಂತಾರೆ. ಹಾಗಾಗಿ ಮಗುನ ಒಂದ್ಸಲ ಕರೆದು ಮಗುವಿಂದ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಆ ಮಗುನ ಕಟಕಟೆ ಕರೆಸಿ. ಮೇಡಮ್, ಹೊರಗಡೆ ಮಗು ಇದೆ, ಕರ್ಕೊಂಡು ಬನ್ನಿ.